ರಮಣ, ಈ ಹಗಲುಗಳು ತುಂಬಾ ದೀರ್ಘವಾಗಿವೆ. ಹಗಲು ರಾತ್ರಿ ಏಕಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ನನ್ನ ಮನಸ್ಸಿಗೆ ಬೇಸರವಾಗಿದೆ. ಯಾವುದಾದರೂ ಒಂದು ರಮಣೀಯವಾದ ಕಥೆಯನ್ನ ಹೇಳಬಾರದೆ? ಪ್ರಾಣೇಶ್ವರಿ, ಅದಕ್ಕೇನು ಮಾಡಿ? ಕತೆ ಕೇಳುವ ಆಸೆ ಇಷ್ಟೊಂದು ಇದ್ರೆ ರಾಮಾಶ್ವಮೇಧದ ಕತೆ ಹೇಳುತ್ತೇನೆ, ಕೇಳು. ಸರಿ. ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಆ ಅಶ್ವಮೇಧ ಯಾಗದ ಕುದುರೆ ಭೂಮಂಡಲವನ್ನೆಲ್ಲ ಸಂಚರಿಸ್ತಾ ಅರಣ್ಯಕ ಮುನಿ ಆಶ್ರಮಕ್ಕೆ ಬರುತ್ತೆ. ಆ ಕುದುರೆ ಜೊತೆಗೆ ಬಂದಿರತಕ್ಕಂತಹ ಶತ್ರುಘ್ನ, ಜಾಂಬವಂತ, ಹನುಮಂತ, ಸುಗ್ರೀವ ಮತ್ತು ಅವರ ಸೈನ್ಯ ಎಲ್ಲರೂ ಅರಣ್ಯಕ ಮುನಿಗೆ ನಮಸ್ಕಾರ ಮಾಡ್ತಾರೆ. ಸರಿ. ಆಗ ಅರಣ್ಯಕ ಮುನಿ ಅವರನ್ನ ಆತಿಥ್ಯ ನೀಡಿ ಸತ್ಕರಿಸ್ತಾರೆ. ಓಹೋ, ಆತಿಥ್ಯವೆಂದರೇನು ರಮಣ? ಅದು ಕೇವಲ ಬಾಯುಪಚಾರವೇ? ಅಲ್ಲ, ಬರೀ ಬಾಯುಪಚಾರ ಅಲ್ಲ. ಬಂದವರಿಗೆ ಕೈಕಾಲು ತೊಳೆಯೋದಕ್ಕೆ ನೀರು ಕೊಟ್ಟು, ಕುಳ್ಳಿರಿಸಿ, ರುಚಿಕರವಾದ ಊಟವನ್ನ ಉಣಬಡಿಸಿ, ಹೂವಿನಿಂದ ಶೃಂಗಾರ ಮಾಡಿ, ಶ್ರೀಗಂಧದ ಲೇಪನ ಮಾಡಿ, ಅವರ ಜೊತೆಗೆ ಇದ್ದು ನುಡಿದು ನಡೆದು ಸತ್ಕರಿಸ್ತಾರೆ. ಹಾಗಿದ್ದರೆ ಆ ಶತ್ರುಘ್ನನ ಸಾವಿರ ಸಂಖ್ಯೆಯ ಸೈನ್ಯಕ್ಕೆ ಉಪಚಾರ ಮಾಡುವಷ್ಟು ಈ ಅರಣ್ಯಕ ಋಷಿ ಸಮರ್ಥನಾಗಿದ್ದಾನೆ. ಹೌದು, ಎಲ್ಲರನ್ನೂ ಅವರವರ ಇಷ್ಟದಂತೆ ಮೃಷ್ಟಾನ್ನ ಭೋಜನದಿಂದ ತೃಪ್ತಿಪಡಿಸಿದನು. ಇದು ನನಗಿದು ಆಶ್ಚರ್ಯ ಆಯ್ತಲ್ಲ. ಏನು, ಮುನಿಗಳ ಜಪ ತಪ ಮಂತ್ರದ ಸಾಮರ್ಥ್ಯವೇನು ಸ್ವಲ್ಪವೇ? ಬೇಕಾದ್ದನ್ನು ಬೇಗನೆ ತಂದು ಕೊಡುತ್ತದೆ. ಓಹೋ, ಅಷ್ಟೊಂದು ಬಲವಾಗಿದೆ ಈ ಮಂತ್ರ. ಆ ಮಂತ್ರ ಯಾವುದು? ಯಾವುದಂದ್ರೆ ಏನು? ಏಕಾಕ್ಷರಿ, ದ್ವಯಾಕ್ಷರಿ, ತ್ರಯಾಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಾಕ್ಷರಿ ಮುಂತಾದ ಮಂತ್ರಗಳು ಇವೆ ಅಲ್ಲವೇ? ಓಹೋ, ಇಷ್ಟೊಂದು ಮಹಿಮೆಯ ಫಲ ಇರುವುದರಿಂದಲೇ ಆ ತಪಸ್ವಿಗಳು ಈ ಜಗತ್ತಿನ ಯಾವ ಕಡೆಯೂ ಇರದೇ ಇರುತ್ತಾರೋ ಏನೋ. ಹೌದು, ತಪ್ಪೇನು? ಅವರದೇನೂ ತಪ್ಪಿಲ್ಲ. ಆದರೆ ನಿಮ್ಮಂತ ಕವಿಗಳು ಈ ಗೃಹ ಕೃತ್ಯದಲ್ಲಿ ಒಂದಿಷ್ಟೂ ತೊಡಗಿಕೊಳ್ಳದೆ ಆ ಹಾಡುಕತೆಯ ಕಾವ್ಯದಲ್ಲಿ ತೊಡಗಿಕೊಂಡಿರ್ತೀರಲ್ಲ, ಉಣ್ಣುವುದಕ್ಕೇನು ತಿನ್ನುವುದಕ್ಕೇನು ನೀವು ಕೂಡ ಹೋಗಿ ಆ ಹಿರಿಯ ತಪಸ್ವಿಗಳಿಂದ ಒಂದು ಜಪವನ್ನ ಉಪದೇಶವಾಗಿ ಪಡೆಯಬಾರದೆ? ಏನು, ನಮ್ಮವರ ಸ್ಥಿತಿಗೆ ನಗುತ್ತೀಯಾ? ನಮ್ಮಂತಹ ಕಬ್ಬಿಗರಿಗೆ ಏನು ಕೊರತೆ? ತಮ್ಮ ಒಂದೇ ಮಾತಿನ ಸಾಮರ್ಥ್ಯದಿಂದ ಮೂರು ಜಗತ್ತುಗಳನ್ನೇ ನಾಶ ಮಾಡುವ, ಹೊಗಳುವ, ತೆಗಳುವ, ಆಳುವ, ಹೂಳುವ, ಆಜ್ಞಾಪಿಸುವ, ಉಳಿಸುವ ಶೃಂಗಾರದ ಸತ್ತುವುಳ್ಳ ನಮ್ಮಂತಹ ಕವಿಗಳ ಹಿರಿಮೆ ನಿನಗಿನ್ನೂ ತಿಳಿದಿಲ್ಲ. ಹಾಗಾದರೆ ನಿಮ್ಮವರಿಗೂ ಆ ಮಂತ್ರಗಳು ಸಿದ್ಧಿಸಿವೆ ಎಂದಾಯಿತು. ತಡೆ ಏನು, ಹೆದರಿಕೆ ಏನು? ಹಾಗಾದರೆ ನಿಮಗೂ ಆ ಮಂತ್ರ ಸಿದ್ಧಿಸಿದೆ? ನನ್ನೆಲ್ಲಂತೂ ಅದು ಹಾಸು ಹೋಗು. ಅಂದರೆ ನಿಮಗೆ ಆ ಮಂತ್ರ ಯಾವಾಗ ಯಾರಿಂದ ದೊರೆಯಿತು? ಗುರುವಿಂದ, ಬಾಲ್ಯದಲ್ಲಿಯೇ. ಹಾಗಾದರೆ ಅಂತ ಮಹಾಮಹಿಮ ಮಂತ್ರವನ್ನು ನನಗೂ ಸ್ವಲ್ಪ ಹೇಳುವಿಯಾ? ಎಲೆ ಹೆಣ್ಣೆ, ನೀನು ಇದನ್ನು ಯಾರ ಮುಂದೆಯೂ ಹೇಳಬಾರದು ಜೋಕಿ. ನಾನು ಹೇಳುವುದಿಲ್ಲಪ್ಪ, ಈ ಮಂತ್ರವನ್ನ ಯಾರಿಗೂ ನಾನು ಹೊಸರುವುದಿಲ್ಲ. ಹಾಗಾದರೆ ಕೇಳು. ಭ ವ ಇತರರಿಗೆ ಹೇಳುವುದಿಲ್ಲವೆಂಬ ನಂಬಿಕೆಯ ಆಣೆ ಹಾಕು. ಹಿಡಿ, ನಿನ್ನ ಆಣೆ, ಕುಲದೈವದ ಆಣೆ. ಈ ಮಾತನ್ನ ನಾನು ಯಾರಿಗೂ ಎಂದಿಗೂ ಹೇಳುವುದಿಲ್ಲ. ಭ ವ ತಿ ಭೀ ನೀನು ಹೇಗೋ ಮರೆತು ಇತರರಿಗೆ ಹೇಳಿ ಗುಟ್ಟನ್ನು ರಟ್ಟು ಮಾಡಿದರೆ ನಮ್ಮಂತವರ ಬಾಳು ಹಾಳಾಗುತ್ತದೆ. ಛೇ, ನಾನೇನು ದಂಡಳೆ? ನಾನು ಇತರರಿಗೆ ಹೇಳುವುದಿಲ್ಲ. ನನ್ನಾಣೆ, ಕಣ್ಣಾಣೆ, ನಾನು ಹೇಳುವುದಿಲ್ಲ. ಭವತಿ ಭಿಕ್ಷಾಂದೇಹಿ, ಇದುವೇ ನಮ್ಮಂತ ಕವಿಗಳಿಗೆ ಸಿದ್ಧಿಸಿದ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರ. ಯಾರಿಗೂ ಹೇಳಬೇಡ ಮತ್ತೆ ಜೋಕೆ. ಹೋಗು ರಮಣ, ನಿನ್ನ ಮಾತನ್ನು ನಾನು ನಿಜವೆಂದೇ ತಿಳಿದಿದ್ದೆ. ನೀನು ಈ ರೀತಿಯ ಮಾಯದ ಮೋಸದ ಕೊರಕಿನ ಮಾತನ್ನು ಆಡುತ್ತೀಯೆಂದು ನಾನು ನಂಬಿರಲಿಲ್ಲ. ನೀನೇನು ಕವಿಯೋ ಅಥವಾ ಹಾಸ್ಯಕಾರನೋ? ನಿನ್ನ ಈ ಮಾತುಗಳನ್ನ ಜಾಣತನವಿಲ್ಲದ ತಮ್ಮಂತ ಹೆಂಗಳೆಯರು ಮೆಚ್ಚಬಹುದು, ಆದರೆ ತಿಳಿದ ಈ ಜನಾಂಗ ಮೆಚ್ಚುತ್ತದೆಯೇ? ಮನೋರಮೆ, ಸಾಕು ಈ ಪರಿಹಾಸ. ಮುಂದಿನ ಕಥೆಯನ್ನು ಕೇಳು. ಸರಿ, ಹೇಳುವಂತವಲ್ಲ.